ಸಮಯದ ಹಿಂದಿನ ಮಾತು. ಒಂದು ಹಳ್ಳಿಯ ಪಕ್ಕದಲ್ಲಿ ಒಂದು ಕಾಡು ಇತ್ತು. ಆ ಕಾಡಿನ ಮಧ್ಯದಲ್ಲಿ ಒಂದು ದೊಡ್ಡ ರಹಸ್ಯವಾದ ಒಂದು ಮರ ಇತ್ತು. ಇದೇನು ಸಾಧಾರಣವಾದ ಮರ ಅಲ್ಲ, ಯಾಕಂದ್ರೆ ಇದರಲ್ಲಿ ಯಾವುದೇ ಹೂ ಮತ್ತು ಹಣ್ಣು ಬಿಡ್ತಿರ್ಲಿಲ್ಲ. ಅದ್ರ ಬದಲಾಗಿ ಇದರ ಕಾಂಡಗಳಿಂದ ಸಿಹಿಯಾದ ಸ್ವಾದಿಷ್ಟವಾದ ಹಾಲು ಸೋರ್ತಿರುತ್ತೆ. ಅಯ್ಯೋ, ಇದೇನಿದು? ಈ ಮರದಲ್ಲಿ ಹಣ್ಣು ಹೂ ಯಾವ್ದು ಇಲ್ವಲ್ಲ, ಆದ್ರೆ ಈ ಮರದಿಂದ ಹಾಲು ಬೀಳ್ತಾ ಇದೆ. ಇದು ನಿಜನಾ ಪಂಡಿತರೆ? ಹಾ, ಇದಂತೂ ಅದ್ಭುತ. ಹೋಗು ಶಿಷ್ಯ, ಹೋಗು. ಇಡೀ ಊರ್ನಲ್ಲಿ ಈ ಜಾದುವಿನ ಮರದ ಬಗ್ಗೆ ಸುದ್ದಿ ಹಬ್ಸು. ಪಂಡಿತರು ಹೇಳ್ದಾಗೆ ಶಿಷ್ಯ ಅವರ ಆದೇಶದ ಪಾಲನೆ ಮಾಡ್ತಾನೆ. ಮತ್ತೆ ಹಳ್ಳಿನಲ್ಲಿ ಆ ಮಾಯಾವಿ ಮರದ ಬಗ್ಗೆ ಹೇಳೋದಿಕ್ಕೆ ರೆಡಿ ಆಗ್ತಾರೆ. ಅರೆ ಪಂಡಿತ್ರೆ, ನೀವು ಈ ಹಳ್ಳಿ ಜನರನ್ನೆಲ್ಲ ದೇವಸ್ಥಾನದಲ್ಲಿ ಯಾಕೆ ಬರೋದಕ್ಕೆ ಹೇಳಿದ್ರಿ? ಹೇಳ್ತೀನಿ ಕಣಮ್ಮ. ಗೋಪಿಯತ್ಗೆ ನಮ್ಗೊತ್ತಿರೋ ಹಾಗೆ ನಿಮ್ ಕಾಲ್ಗೆ ನೋವಾಗಿದೆಯಂತೆ. ಹೌದು, ನೀವ್ ಹೇಳಿದ್ ಸರಿನೇ. ಆದ್ರೆ ಅದಕ್ಕೂ ಇದಕ್ಕೂ ಏನ್ ಸಂಬಂಧ? ಹೇಳ್ತೀನಿ. ಅದಕ್ಕೂ ಮುಂಚೆ ನೀವು ಈ ಹಾಲನ್ನ ಕುಡಿಬಹುದಾ? ಶಿಷ್ಯನ ಮಾತನ್ನ ಕೇಳಿ ಎಲ್ಲರೂ ಆಶ್ಚರ್ಯಗೊಂಡ್ರು. ಆದ್ರೆ ಗೋಪಿ ಆ ಹಾಲನ್ನೆಲ್ಲ ಕುಡಿದ್ಬಿಟ್ಟ. ಆಗ ಚಮತ್ಕಾರ ನಡೆಯುತ್ತೆ. ಗೋಪಿಯ ಕಾಲಿನ ಗಾಯ ತಾನಾಗೆ ಮಾಯ ಆಗತ್ತೆ. ನೋಡಿ ನೋಡಿ, ನನ್ ಗಾಯ ವಾಸಿ ಆಗ್ಬಿಡ್ತು, ನನ್ ಗಾಯ ವಾಸಿ ಆಗ್ಬಿಡ್ತು. ಇದಂತೂ ಅದ್ಭುತ ಆಗೋಯ್ತು. ಪಂಡಿತ್ರೆ, ಇದೆಲ್ಲ ಏನು? ನೀವು ಅದೆಂತ ಮಾಯ ಮಾಡಿದ್ರಿ? ನನ್ ಕಾಲಿನ ಗಾಯ ಎಲ್ಲ ವಾಸಿ ಆಗೋಯ್ತು. ಜಾದು ನಾನಲ್ಲ, ಈ ಹಾಲು ಮಾಡಿದ್ದು. ಅಂದ್ರೆ? ಹೇಳ್ತೀನಿ. ಅದೇನಂದ್ರೆ, ನನಗೆ ಕಳೆದ ವಾರ ಒಂದು ಜಾದುವಿನ ಮರದ ಬಗ್ಗೆ ಗೊತ್ತಾಯ್ತು. ಅದಿರೋದು ನಮ್ಮ ಊರಿನ ಕಾಡಿನಲ್ಲಿ. ಏನೋ ಜಾದುವಿನ ಮರನ? ಹಾ, ಜಾದುವಿನ ಮರ. ಅದೆಂತ ಮರ ಅಂದ್ರೆ ಅದ್ರಲ್ಲಿ ಹೂ ಇಲ್ಲ, ಹಣ್ಣು ಇಲ್ಲ. ಬದ್ಲಿಗೆ ಆ ಮರದಿಂದ ಹಾಲು ಬೀಳ್ತಾ ಇರುತ್ತೆ. ಏನೋ ಹಾಲು ಬೀಳ್ತಾ ಇರುತ್ತಾ? ಹಾ, ನನಗ್ ಗೊತ್ತು. ಇದನ್ ಕೇಳಿದ್ರೆ ನೀವು ನಂಬಲ್ಲ ಅಂತ, ಆದ್ರೆ ಇದೇ ಸತ್ಯ. ನಾನೇ ಸ್ವತಃ ಆ ಮರವನ್ನ ನೋಡಿದ್ದೀನಿ. ಮೊದ್ಲಿಗೆ ನನಗೂ ನಂಬಕ್ಕಾಗ್ಲಿಲ್ಲ. ಆದ್ರೆ ನಾನು ಆ ಮರದ ಹಾಲನ್ನ ಪರೀಕ್ಷೆ ಮಾಡಿದಾಗ ಅವಾಗ ಗೊತ್ತಾಯ್ತು, ಇದನ್ ಕುಡಿಯೋದ್ರಿಂದ ತುಂಬಾ ಲಾಭ ಇದೆ ಅಂತ. ಇದು ಪೌಷ್ಟಿಕಾಂಶ ಅಷ್ಟೇ ಕೊಡಲ್ಲ, ಬದ್ಲಿಗೆ ದೊಡ್ಡ ರೋಗಗಳನ್ನ ಅಥವಾ ಜ್ವರವನ್ನ ಇದು ವಾಸಿ ಮಾಡುತ್ತೆ. ಪಂಡಿತರ ಮಾತನ್ನ ಕೇಳಿ ಇಡೀ ಹಳ್ಳಿ ಜನರೆಲ್ಲ ಖುಷಿ ಆಗ್ಬಿಟ್ರು. ಆ ದಿನದ ನಂತರ ಹಳ್ಳಿಯ ಜನರಿಗೆಲ್ಲ ಅದೇ ಮರದ ಹಾಲನ್ನ ಕೊಡ್ಲಾಗ್ತಿತ್ತು. ಜಾದುವಿನ ಮರದ ಕಾರಣದಿಂದ ಇಡೀ ಹಳ್ಳಿ ಎಲ್ಲ ಸಮೃದ್ಧಿಗೊಂಡಿತ್ತು. ಹಳ್ಳಿ ಜನರೆಲ್ಲ ಪೌಷ್ಟಿಕಾಂಶದಿಂದ ತುಂಬಿದ್ರು. ಯಾವುದೇ ಕಾಯಿಲೆ ಕೂಡ ಆ ಕಡೆ ಸುಳಿತಿರ್ಲಿಲ್ಲ. ಹೀಗೆ ಹಳ್ಳಿ ಜಾದುವಿನ ಮರದಿಂದ ಸಂತೋಷವಾಗಿತ್ತು. ಅಲ್ಲಿ ಈ ಜಾದುವಿನ ಮರದಿಂದ ಎಲ್ರಿಗೂ ತುಂಬಾನೇ ಉಪಯೋಗ ಆಗ್ತಾ ಇದೆ. ಅಲ್ಲ, ನಾನು ಯಾಕೆ ಹೀಗ್ ಮಾಡ್ಬಾರ್ದು? ಇದನ್ನ ನಾನ್ ಯಾಕೆ ಉಪಯೋಗಿಸ್ಕೋಬಾರ್ದು? ರಘು ತುಂಬಾ ಆಸೆ ಬುರುಕ ವ್ಯಕ್ತಿಯಾಗಿದ್ದ. ಅವನು ಆ ಹಳ್ಳಿಯ ಶ್ರೀಮಂತ ವ್ಯಕ್ತಿ ಆಗೋದಿಕ್ಕೆ ಪ್ರಯತ್ನ ಪಡ್ತಿದ್ದ. ಯಾವಾಗ ಈ ಜಾದುವಿನ ಮರದ ಬಗ್ಗೆ ತಿಳಿಯತ್ತೋ ಅವನಿಗೆ ಒಂದು ದುರಾಲೋಚನೆ ಹೊಳೆಯತ್ತೆ. ಅದ್ರಿಂದ ಅವನು ಸಾಕಷ್ಟು ಹಣ ಮಾಡೋಂಥದ್ದು. ರಘು ದಿನ ರಾತ್ರಿ ಅದ್ರ ಬಗ್ಗೆನೆ ಯೋಚನೆ ಮಾಡ್ತಾ ಪ್ಲಾನ್ ಮಾಡ್ತಿದ್ದ. ಪರವಾಗಿಲ್ಲ ಕಣಪ್ಪ ರಘು, ಎಂತ ಪ್ಲಾನ್ ಮಾಡಿದ್ಯಾ? ಈಗ ನೀನ್ ಹೇಗಾದ್ರೂ ಮಾಡಿ ಆ ಮರನ ನಿನ್ ವಶ ಮಾಡ್ಕೋಬೇಕು. ಮತ್ ಅದ್ನ ನಿನ್ ಮನೆ ಅಂಗಳದಲ್ಲಿ ಹಾಕೋಬೇಕು. ಅದಾದ್ಮೇಲೆ ಏನು, ನೀನ್ ಅದ್ರ ಹಾಲನ್ನ ಊರ್ನವ್ರಿಗೆ ದುಡ್ಡಿಸ್ಕೊಂಡು ಮಾರ್ಬಹುದು. ಒಳ್ಳೆ ಲಾಭ ಇರುತ್ತೆ. ವಾಹ್, ಎಂತ ಅದ್ಭುತ! ರಘು ಪ್ಲಾನ್ ಏನೋ ಮಾಡಿದ್ದ. ಆದ್ರೆ ಆ ಪ್ಲಾನ್ ಅನ್ನ ರಿಯಾಲಿಟಿಗೆ ತರೋದಿಕ್ಕೆ ತುಂಬಾ ಕಷ್ಟ ಆಗ್ತಿತ್ತು. ಆದ್ರೆ ಆಸೆ ಬುರ್ಕ ರಘುಗೆ ಇದ್ರ ಬಗ್ಗೆ ಏನು ಗೊತ್ತೇ ಇರ್ಲಿಲ್ಲ. ಸ್ವಲ್ಪ ದಿನದ ನಂತರ ರಘು ರಾತ್ರಿ ಎಲ್ಲ ನಡೆದು ಆ ಕಾಡನ್ನ ತಲುಪ್ದ. ಬಹಳ ದೂರ ನಡೆದ ಮೇಲೆ ಅವನಿಗೆ ಆ ಜಾದುವಿನ ಮರ ಸಿಗತ್ತೆ. ವಾಹ್, ಅಂತೂ ಇಂತೂ ಸಿಕ್ಬಿಡ್ತು. ನೋಡೋದಕ್ಕೆ ದೊಡ್ಡದಾಗೇನೋ ಇದೆ. ಸರಿ, ಕೆಲ್ಸ ಶುರು ಮಾಡ್ಕೋತೀನಿ. ರಘು ಮರವನ್ನ ಕಡಿಯೋದಿಕ್ಕಾಗಿ ತನ್ನ ಕೊಡಲಿಯಿಂದ ಹೊಡೆಯೋದಿಕ್ ಹೊರಟಿದ್ದ. ಅಷ್ಟೊತ್ತಿಗೆ ಅವನ ಕೊಡಲಿ ಗಾಳಿಯಲ್ಲಿ ಹಾರುತ್ತಾ ದೂರ ಹೋಗಿ ಬೀಳತ್ತೆ. ರಘುಗೆ ಶಾಕ್ ಆಗತ್ತೆ. ಅಯ್ಯೋ, ಇದು ಹೀಗಾಗೋದಕ್ಕೆ ಹೇಗ್ ಸಾಧ್ಯ? ನಾನು ಕೊಡ್ಲಿ ಇದಕ್ಕಿದ್ದಾಗೆ ಗಾಳಿಯಲ್ಲಿ ಹಾರ್ತಾ ಇದೆಯಲ್ಲ. ರಘುಗೆ ಏನೂ ಅರ್ಥ ಆಗ್ತಿರ್ಲಿಲ್ಲ ಅವನ್ ಜೊತೆನಲ್ಲಿ ಏನ್ ನಡೀತಿದೆ ಅಂತ. ರಘು ನಿರಾಶನಾಗಿ ವಾಪಸ್ ಮನೆಗ್ ಬರ್ತಾನೆ. ಬರ್ತಿದ್ದಾಗೆ ಅವನು ನೋಡ್ತಾನೆ, ಅವನ ಮನೆಯ ಮುಂದೆ ಪಂಡಿತರು ಅವನ ಮನೆಯ ಮುಂದೆ ಅವನಿಗಾಗಿ ಕಾಯ್ತಿರ್ತಾರೆ. ಅವರನ್ನ ನೋಡಿ ರಘು ಚಕಿತನಾಗ್ತಾನೆ. ಅಯ್ಯೋ ಪಂಡಿತರೇ, ನೀವಿಷ್ಟೊತ್ತಲ್ಲಿ ಇಂಥ ರಾತ್ರಿಲಿ ಇಲ್ಲಿಗೆ? ನನ್ನ ಬಿಡು,
ನಿನ್ ಬಗ್ಗೆ ಹೇಳು. ಇಂಥ ರಾತ್ರಿಲಿ ನೀನು ಎಲ್ಲಿಂದ ಬರ್ತಾ ಇದೀಯಾ? ಅದ್ ನಾನು ಹೊರಗೋಗಿದ್ದೆ ಯಾವ್ದೋ ಕೆಲ್ಸದ ಮೇಲೆ. ಯಾಕೆ ಬರೋದ್ ಸ್ವಲ್ಪ ತಡ ಆಯ್ತು. ನಿಜನಾ? ಹಾ, ಯಾಕೆ, ಏನಾಯ್ತು? ಸರಿ, ಹೋಗ್ತಾ ಹೋಗ್ತಾ ಒಂದ್ ಮಾತು ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಗೆ ಸುಳ್ಳು ಹೇಳೋದು ತಪ್ಪೋ, ಹಾಗೆ ಸುಳ್ಳಿಂದ ಮಾಡಿದ ದುಡಿಮೆನೂ ಕೂಡ ತಪ್ಪು. ಪಂಡಿತರ ಈ ಮಾತನ್ನ ಕೇಳಿ ರಘು ತಡವಡಿಸ್ತಾನೆ. ಅವನಿಗೆ ಹೆದರಿಕೆ ಆಗತ್ತೆ, ಪಂಡಿತರಿಗೆ ತಿಳಿದಿದ್ಯಾ ಅಂತ. ಆದ್ರೆ ಆ ಮಾತನ್ನ ಅವನು ಮರೆಮಾಚ್ತಾನೆ. ಕಳೆದ ರಾತ್ರಿ ನಡೆದ ಘಟನೆಯಿಂದ ರಘು ತುಂಬಾ ಉದಾಸೀನನಾಗಿರ್ತಾನೆ. ಅಷ್ಟೊತ್ತಿಗೆ ಹಳ್ಳಿ ಜನರು ಅವನ ಮನೆ ಕಡೆ ಬರ್ತಾರೆ. ಅಯ್ಯೋ, ಇದೇನಿದು? ಇಡೀ ಊರ್ನವರು ಇಲ್ಲಿಗೆ ಬರ್ತಾ ಇದಾರೆ. ರಘು ಅಲ್ಲಿಂದ ಹೊರಟು ಬಿಡ್ತಾನೆ. ಅಯ್ಯೋ ಊರ್ನವ್ರೆ, ಬೆಳಗ್ಗೆ ಬೆಳಗ್ಗೆನೆ ನೀವೆಲ್ಲ ಇಲ್ಲಿಗೆ ಯಾಕೆ ಬಂದಿರೋದು? ಈಗ ಕೇಳೋದಕ್ ನಾಚಿಕೆ ಆಗಲ್ವಾ ನಿನಗೆ? ಅಯ್ಯೋ, ಈಗ ಯಾಕೆ ಮಾತಾಡ್ತಾ ಇದ್ದೀರಾ? ಅರೆ ವಾ, ತಪ್ಪು ನೀನ್ ಮಾಡಿ ಅದನ್ನ ನಮ್ಮೇಲೆ ಹಾಕ್ತಿದ್ಯಾ? ತಪ್ಪ? ಏನ್ ತಪ್ಪು? ನೆನ್ನೆ ನೀನು ಎಲ್ಲಿದ್ದೆ ರಘು? ಓಹೋ, ಈ ಪಂಡಿತರು ಫಿಟ್ಟಿಂಗ್ ಇಟ್ಟಿರೋದಾ ಇಲ್ಲಿ? ಫಿಟ್ಟಿಂಗ್ ಅಲ್ಲ, ನಾನು ಎಲ್ರಿಗೂ ಸತ್ಯ ಹೇಳಿರೋದು. ಸತ್ಯನಾ? ಏನ್ ಸತ್ಯ? ಹೌದಾ, ಸರಿ ನನಗೆ ಹೇಳು, ನಿನ್ನೆ ರಾತ್ರಿ ನೀನು ಆ ಜಾದುವಿನ ಮರದ ಹತ್ರ ಏನ್ ಮಾಡ್ತಾ ಇದ್ದೆ? ರಘು ಪಂಡಿತರ ಮಾತನ್ನ ಕೇಳಿ ಭಯ ಬಿದ್ಬಿಟ್ಟ. ಅದು ನಿಮ್ಗೇನ್ ಗೊತ್ತಾಯ್ತು ಅದು? ಯಾಕಂದ್ರೆ ನಿನ್ನೆ ನಾನು ಅಲ್ಲೇ ಇದ್ದೆ ಕಣಪ್ಪ. ನೀನು ಆ ಮರನ ಕಡಿಯಕ್ ಪ್ರಯತ್ನ ಪಡ್ತಾ ಇದ್ದೆ. ನೋಡಿ, ಈ ಪಂಡಿತ ಸುಳ್ಳು ಹೇಳ್ತಾ ಇದ್ದಾನೆ. ನಾಚಿಕೆ ಆಗಲ್ವಾ? ನಾನ್ ಸುಳ್ಳು ಹೇಳ್ತಾ ಇದೀನಾ? ನಾನ್ ನನ್ ಕಣ್ಣಾರೆ ನಿನ್ ಮರ ಹತ್ರ ಇರೋದನ್ನ ನೋಡ್ದೆ. ಹಳ್ಳಿಯವರ ಪ್ರಶ್ನೆಗಳಿಂದ ರಘು ಬೇಸತ್ ಹೋಗಿದ್ದ. ಮತ್ತೆ ಎಲ್ಲಾ ನಿಜವನ್ನು ಹೇಳ್ಬಿಟ್ಟ. ನಾನು ಆ ಮರದ ಹತ್ರ ಹೋಗಿದ್ದೆ, ಅದನ್ನ ಕಡಿಯಕ್ಕೆ ಪ್ರಯತ್ನ ಪಟ್ಟೆ. ಅದ್ರಲ್ಲಿ ತಪ್ಪೇನಿದೆ? ಕಳೆದ 2 ತಿಂಗಳಿಂದ ನನಗೆ ಯಾವುದೇ ಕೆಲ್ಸನೂ ಇಲ್ಲ. ಅದಕ್ಕೆ ನಾನು ಆ ಮರನ ಕಡ್ದು ನನ್ನ ಮನೆ ಅಂಗಳದಲ್ಲೇ ಹಾಕೊಳ್ಳೋಣ ಅಂತ ಯೋಚನೆ ಮಾಡಿದ್ದೆ. ಮತ್ತೆ ಅದೇ ಹಾಲ್ನ ಮಾರ್ಬಿಟ್ಟು ದುಡ್ಡು ಮಾಡೋಣ ಅಂತ ಅನ್ಕೊಂಡಿದ್ದೆ. ಅದ್ರಲ್ಲಿ ತಪ್ಪೇನಿದೆ ಹೇಳು? ನನಗೂ ಜೀವನ ಇದೆ, ಮನೆ ಇದೆ, ಜವಾಬ್ದಾರಿ ಇದೆ. ಅದಕ್ಕೆ ನಾನು ಆ ಮರದಿಂದ ದುಡ್ಡು ಮಾಡಿದ್ರೆ ಅದ್ರಲ್ಲಿ ಏನ್ ತಪ್ಪಿದೆ ನೀವೇ ಹೇಳಿ? ತಪ್ಪು ಏನಂದ್ರೆ, ನೀನ್ ಯಾವ ಮರನ ಕಡಿಯಕ್ ಹೊರಟಿದ್ಯೋ ಅದು ಸಾಧಾರಣವಾದ ಮರ ಅಲ್ಲ. ನಿನ್ನ ಒಂದು ತಪ್ಪಿಂದಾಗಿ ಏನ್ ಬೇಕಾದ್ರೂ ಆಗ್ಬೋದಾಗಿತ್ತು. ನನಗನ್ನಿಸ್ತಾ ಇಲ್ಲ ನಾನು ಹಾಗೆ ಮಾಡೋದ್ರಿಂದ ಏನಾದ್ರೂ ಕೆಟ್ಟದಾಗತ್ತೆ ಅಂತ. ನಿನ್ನ ಹತ್ರ ಮಾತಾಡೋದೇ ವ್ಯರ್ಥ ಮೂರ್ಖ. ಈಗ ಅತಿ ಆಯ್ತು. ನಿನ್ನ ಈ ತಪ್ಪಿನ ಕಾರಣದಿಂದಾಗಿ ನಿನ್ನ ಊರಿಂದ ಬಹಿಷ್ಕಾರ ಹಾಕ್ತಾ ಇದೀವಿ. ಏನು? ನೀವ್ ಹೀಗೆಲ್ಲ ಮಾಡ್ಬಾರ್ದು. ಅನಿವಾರ್ಯವಾಗಿ ನಾವ್ ಹೀಗ್ ಮಾಡ್ಲೇಬೇಕು. ನೀನು ಈಗಿಂದ ಈಗ್ಲೇ ಊರ್ ಬಿಟ್ಟು ಹೋಗ್ಬೇಕು. ಪಂಡಿತರ ಮಾತನ್ನ ಕೇಳಿ ರಘು ಕೋಪದಿಂದ ಎಗರಾಡ್ದ. ಅವನಿಗೆ ಪಂಡಿತರ ಈ ನಿರ್ಣಯ ಇಷ್ಟ ಆಗ್ಲಿಲ್ಲ. ಇಲ್ಲ, ನೀವು ತಪ್ಪು ಮಾಡ್ತಾ ಇದ್ದೀರಾ. ನನ್ನ ಆಚೆ ಹಾಕಿ ತುಂಬಾ ದೊಡ್ಡ ತಪ್ಪು ಮಾಡ್ತಾ ಇದ್ದೀರಾ. ಅನುಭವಿಸ್ತೀರಾ, ಎಲ್ರೂ ಅನುಭವಿಸ್ತೀರಾ. ರಘು ಕೋಪದಿಂದ ಹಳ್ಳಿ ಬಿಟ್ಟು ಹೋಗ್ಬಿಟ್ಟ. ರಘು ಹೋದ್ಮೇಲೆ ಎಲ್ಲರಿಗೂ ಹೆದರಿಕೆ ಆಯ್ತು. ಅವನು ಆ ಮರಕ್ಕೆ ಏನಾದ್ರೂ ಅಪಾಯ ಮಾಡ್ತಾನೆ ಅಂತ. ಆದ್ರಿಂದ ಪಂಡಿತರು ಹೇಳಿದ ಹಾಗೆ ಹಳ್ಳಿಯ ಜನರು ಆ ಮರಕ್ಕೆ ಕಾವಲಾಗಿ ನಿಲ್ತಾರೆ. 3 ತಿಂಗಳಾಯ್ತು, ರಘುವಿನ ಯಾವುದೇ ಪತ್ತೆ ಇರೋದಿಲ್ಲ. ಇದರಿಂದ ಮರದ ಕಾವಲನ್ನ ತೆಗೆಸ್ತಾರೆ ಮತ್ತು ಎಲ್ರೂ ನೆಮ್ಮದಿಯಾಗಿರ್ತಾರೆ. ಆದ್ರೆ ತಪ್ಪು ನಡೆದೇ ಹೋಗತ್ತೆ. ಯಾವ ದಿನ ಪಂಡಿತರು ಕಾವಲಿರೋದನ್ನ ತೆಗೆಸ್ತಾರೋ ಆ ದಿನವೇ ರಘು ಮರವನ್ನ ಕಡ್ದಿರ್ತಾನೆ. ಪಂಡಿತ, ನೀನ್ ನನ್ನ ಆಚೆ ಹಾಕಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ನೀನ್ ಈ ಮರನ ಕಾಪಾಡ್ತಿದ್ದೆ ತಾನೆ? ಈಗ ನೋಡು ಈ ಮರಕ್ಕೆ ಏನ್ ಗತಿ ಕಾಣಿಸ್ತೀನಿ ಅಂತ. ರಘು ನಿರ್ಧಾರ ಮಾಡೇ ಬಿಟ್ಟಿದ್ದ, ಆ ಮರವನ್ನ ಹಾಳ್ ಮಾಡ್ತೀನಿ ಅಂತ. ಆಗ್ಲೇ ಆ ಮರದಿಂದ ಒಂದು ನೆರಳು ಹೊರಗೆ ಬರುತ್ತೆ. ಅದನ್ನ ನೋಡಿ ರಘು ಚಕಿತನಾಗ್ತಾನೆ. ನೋಡು, ಈ ಮರ ಈ ಹಳ್ಳಿ ಜನರಿಗೆ ಅವರ ಪೂರ್ವಜರು ಕೊಟ್ಟಿರೋ ಕೊಡುಗೆ. ನೀನಿದನ್ನ ನಾಶ ಮಾಡಬೇಡ. ಇಲ್ಲ, ನಾನೀಗ ಯಾರ ಮಾತನ್ನೂ ಕೇಳೋದಿಲ್ಲ. ಯಾವ ಜನನ ಈ ಊರಿಂದ ಆಚೆ ಹಾಕಿದ್ರೋ ಅವ್ರು ಮಾಡಿದಂತ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಆಗೇ ಆಗುತ್ತೆ. ಸರಿ, ಹಾಗಾದ್ರೆ ನಿನ್ನಿಷ್ಟ. ಮತ್ತೆ ಆ ನೆರಳು ಗಾಳಿನಲ್ಲಿ ಹಾರಿ ಹೋಗುತ್ತೆ. ಆದ್ರೆ ರಘು ಆ ಮರವನ್ನ ಒಡೆದು ಕೆಡು ಹಾಕೇ ಬಿಡ್ತಾನೆ, ಮತ್ತೆ ನಾಶ ಮಾಡ್ತಾನೆ. ಈಗ ನೋಡ್ತೀನಿ ಊರ್ನವರ ಉದ್ಧಾರ ಹೇಗಾಗುತ್ತೆ ಅಂತ. ರಘುಗೆ ಖುಷಿ ಆಗ್ಬಿಟ್ಟಿತ್ತು. ಅವನ ಕಾರ್ಯ ಸಫಲವಾಗಿತ್ತು. ಹಾಗೆ ಅವನು ತಿರುಗಿ ಮುಂದೆ ಹೋಗ್ತಿದ್ದ. ಅವನ ಇಡೀ ದೇಹದಲ್ಲಿ ಕರೆಂಟ್ ಹರಿಯೋದಿಕ್ಕೆ ಶುರು ಆಯ್ತು. ಆಗ ಅವನಿಗೆ ಆ ನೆರಳು ಹೇಳಿದ ಮಾತು ನೆನಪಾಯ್ತು. ನೋಡು,
ಈ ಮರ ಈ ಹಳ್ಳಿ ಜನರಿಗೆ ಅವರ ಪೂರ್ವಜರು ಕೊಟ್ಟಿರೋ ಕೊಡುಗೆ. ನೀನಿದನ್ನ ನಾಶ ಮಾಡಬೇಡ. ರಘುಗೆ ಈಗ ಅರಿವಾಗಿತ್ತು. ಕೋಪದಿಂದ ತಗೊಂಡ ನಿರ್ಧಾರದಿಂದ ಅವನಿಗೆ ಈ ಗತಿ ಬಂದಿತ್ತು. ಅರಿವು, ಮನುಷ್ಯನಿಗೆ ತನ್ನ ಕೋಪದ ಮೇಲೆ ನಿಯಂತ್ರಣವಿರಬೇಕು. ಇಲ್ದಿದ್ರೆ ಅದೇ ಕೋಪ ಅವನನ್ನ ನಿರ್ನಾಮ ಮಾಡತ್ತೆ.